ನಿನ್ನೆ ನಮ್ಮ ಅಕಾಡೆಮಿಗಳ ಅಧ್ಯಕ್ಷರು ಮತ್ತು ಬೇರೆ ಸಾಹಿತಿಗಳು ಅವರೆಲ್ಲ ಸೇರಿದರು. ಅದರಲ್ಲಿ ಆ ಮೀಟಿಂಗ್ನಲ್ಲಿ ಹೇಳಿದೆ ನಾನು, ನೋಡಪ್ಪ, ನಾವು ಈಗ ವಿಧಾನಸೌಧದ ಮುಂದುಗಡೆ ಒಂದು ಪ್ರತಿಮೆ, ಭುವನೇಶ್ವರಿ ಪ್ರತಿಮೆಯನ್ನು ಮಾಡ್ತಾ ಇದ್ದೀವಿ. ಇವನು ನಮ್ಮ ತಂಗಡಿಗೆಯವರು ಏನು ಹೇಳಿದ್ರು, ಇಲ್ಲ 30ನೇ ತಾರೀಕು ಆಗುತ್ತೆ, ಒಂದು ತಿಂಗಳು ಟೈಮ್ ಬೇಕಾಗ್ತದೆ ಪ್ರತಿಮೆ ಆಗಬೇಕಾದ್ರೆ. ಹಾಗೆಲ್ಲ ಆಗೋದಿಲ್ಲಪ್ಪ, ಪ್ರತಿಮೆ ಆಗಲೇಬೇಕು ಅಂತ ಹೇಳಿದ್ದೀನಿ ನಾನು. ನವೆಂಬರ್ 1ನೇ ತಾರೀಕಿಗೆ ಪ್ರತಿಮೆ ಆಗಬೇಕು. ಅದು ಉದ್ಘಾಟನೆ ಮಾಡುವಾಗಲೇ ಹೇಳಿದ್ದೆ ನಾನು, ಅಲ್ಲ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡುವಾಗ ಪ್ರತಿಮೆ ಮಾಡೋಕ್ಕೆ ಆಗಲೇ ಹೇಳಿದ್ದೆ ನಾನು, ನೀನು ಅಲ್ಲೋಗಿ ಕೂತ್ಕೊಂಡು ಮಾಡಿಸ್ಬೇಕು ತಂಗಡಿಗೆ. ಸೊ ಇಷ್ಟು ಮಾತ್ರ ಹೇಳ್ತೀನಿ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅಗ್ರಸ್ಥಾನ ಮಾಡಲಿಕ್ಕೆ ಯಾವುದೇ ರಾಜಿ ಇಲ್ಲ. ಕನ್ನಡದ ಬಗ್ಗೆ, ಕನ್ನಡದ ಸಂಸ್ಕೃತಿ ಬಗ್ಗೆ ನಾವು ರಾಜಿಯಾಗೋ ಪ್ರಶ್ನೆನೇ ಇಲ್ಲ. ಇದು ಊಟಾಟಿಕೆ ಅಂತಲ್ಲ, ಅಥವಾ ಹೋಗ್ಲಿಕ್ಕೆ ಇದಕ್ಕೋಸ್ಕರ ಹೆಸರಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಇಟ್ ಈಸ್ ಅವರ್ ಕಮಿಟ್ಮೆಂಟ್, ಬದ್ಧತೆ. ಕನ್ನಡದ ಬಗ್ಗೆ ನಮಗಿರ್ತಕ್ಕಂಥ ಬದ್ಧತೆ, ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಈ ಥರದ್ದು ಒಂದು ಚಿಂತನಾ ಶಿಬಿರವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. 2 ದಿನಗಳ ಕಾಲ ನೀವು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು, 1 ವರ್ಷದ ಕರ್ನಾಟಕ ಸಂಭ್ರಮ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸಿ, ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.